ಜಲಮಂಡಳಿ ಪೋರ್ಟಲ್ ಹ್ಯಾಕ್. ನೀರಿನ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸುವಂತ ಪೋರ್ಟಲ್ ಅನ್ನು ಹ್ಯಾಕ್ ಮಾಡಲಾಗಿದೆ. 2.90 ಲಕ್ಷ ಗ್ರಾಹಕರ ದತ್ತಾಂಶ ಕಳುವು ಮಾಡಿದಂತ ಖದೀಮರು. ಪೈರೇಟ್ ಗೋಲ್ಡ್ ಎಂಬ ಯೂಸರ್ ನೇಮ್ ಐಡಿಯಲ್ಲಿ ಹ್ಯಾಕ್ ಮಾಡಲಾಗಿದೆ. ಗ್ರಾಹಕರ ಪ್ಯಾನ್, ಆಧಾರ್, ಪಾವತಿ, ಮೊಬೈಲ್ ನಂಬರ್ ದತ್ತಾಂಶವನ್ನು ಕಳುವು ಮಾಡಲಾಗಿದೆ. ದತ್ತಾಂಶ ಕಳುವು ಮಾಡಿ ಮಾರಾಟಕ್ಕೆ ಇಟ್ಟಿದ್ದ ಖದೀಮರು. ಇತ್ತ ಬೆಂಗಳೂರಿನ ಕ್ಲೌಡ್ ಸೆಕ್ ಎಂಬ ಸೈಬರ್ ಸೆಕ್ಯೂರಿಟಿ ಸಂಸ್ಥೆ ಇದನ್ನು ಪತ್ತೆ ಹಚ್ಚಿತ್ತು. ಈ ಬಗ್ಗೆ ಜಲಮಂಡಳಿ ಸಿಎಂ ಸಿದ್ದರಾಮಯ್ಯ ಕಚೇರಿಗೆ ಮಾಹಿತಿಯನ್ನು ನೀಡಿತ್ತು. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲಾಗಿದೆ. ಸೈಬರ್ ವಿಭಾಗದ ಪೊಲೀಸರಿಂದ ಎಫ್ಐಆರ್ ಅನ್ನು ಈಗ ದಾಖಲಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಇದು ನಿಜವಾಗ್ಲೂ ಶಾಕಿಂಗ್ ವಿಚಾರ. ಬೆಂಗಳೂರು ನಗರ ಜಲಮಂಡಳಿಯ ಪೋರ್ಟಲ್ ಅನ್ನೇ ಹ್ಯಾಕ್ ಮಾಡಿರೋದು. ನೀರಿನ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸುವಂತ ಪೋರ್ಟಲ್ ಹ್ಯಾಕ್ ಇದು. ನೋಡಿ, ಈ ನೀರಿನ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡ್ತೀವಿ ಅಂತಂದ್ರೆ ಮೇನ್ಲಿ ನಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನು ನಾವು ಅಲ್ಲಿ ಸಬ್ಮಿಟ್ ಮಾಡ್ತೀವಿ. ಅಂದರೆ ನಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ವೋಟರ್ ಐ ಡಿ ಆಗಿರ್ಬೋದು. ಈಗ ಪ್ಯಾನ್ ಕಾರ್ಡು, ವೋಟರ್ ಐ ಡಿ, ಆಧಾರ್ ಕಾರ್ಡ್ ಕೊಟ್ವಿ ಅಂತಂದರೆ ನಾವು ಇದಕ್ಕೆ ಬ್ಯಾಂಕಿಗೆ ಲಿಂಕ್ ಮಾಡಿರ್ತೀವಿ, ಬೇರೆ ಬೇರೆ ನಮ್ಮ ವ್ಯವಹಾರಗಳಿಗೆ ಇದನ್ನು ಲಿಂಕ್ ಮಾಡಿರ್ತೀವಿ. ನಮ್ಮ ಇಡೀ ಡೀಟೇಲ್ ಅನ್ನೋದು ಇದರಲ್ಲಿ ಸಿಗತ್ತೆ. 2.90 ಲಕ್ಷ ಗ್ರಾಹಕರ ದತ್ತಾಂಶ ಅಂತಂದರೆ ಹತ್ತಿರ 3 ಲಕ್ಷ ಗ್ರಾಹಕರ ದತ್ತಾಂಶ ಕಳುವು ಮಾಡಿರೋದು ಈ ಖದೀಮರು ಅಂತ ಅಂದರೆ ನೋಡಿ, ಇದು ಎಂಥ ಆಘಾತಕಾರಿ ವಿಚಾರ. ಪೈರೇಟ್ ಗೋಲ್ಡ್ ಅನ್ನುವಂಥ ಹೆಸರಿನ ಯೂಸರ್ ನೇಮ್ ಐಡಿಯಲ್ಲಿ ಹ್ಯಾಕ್ ಮಾಡಿರೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಗ್ರಾಹಕರ ಪ್ಯಾನು, ಆಧಾರು, ಪಾವತಿ, ಮೊಬೈಲ್ ನಂಬರು, ದತ್ತಾಂಶ ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಕದ್ದುಬಿಟ್ಟಿದ್ದಾರೆ. ದತ್ತಾಂಶ ಕಳುವನ್ನು ಮಾಡಿ ಅದನ್ನು ಮಾರಾಟಕ್ಕಿಟ್ಟಿದ್ರಂತೆ ಈ ಖದೀಮರು. ಬೆಂಗಳೂರಿನ ಕ್ಲೌಡ್ ಸೆಕ್ ಎಂಬ ಸೈಬರ್ ಸೆಕ್ಯೂರಿಟಿ ಸಂಸ್ಥೆ ಇದನ್ನು ಪತ್ತೆ ಹಚ್ಚುತ್ತೆ. ಈ ಥರದೊಂದು ಆಗಿದೆ ಅನ್ನೋದು ಈ ಸಂಸ್ಥೆಗೆ ಗೊತ್ತಾಗತ್ತೆ. ಅದಾದ ನಂತರ ಈ ಬಗ್ಗೆ ಜಲಮಂಡಳಿ ಮತ್ತು ಸಿಎಂ ಸಿದ್ದರಾಮಯ್ಯನವರ ಕಚೇರಿಗೆ ಮಾಹಿತಿ ನೀಡಲಾಗಿದೆ. ಈ ಥರ ಆಗಿದೆ ನೋಡಿ ಅಂತ. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲಾಗಿದೆ. ಸೈಬರ್ ವಿಭಾಗದ ಪೊಲೀಸರಿಂದ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಈಗ ತನಿಖೆ ನಡೆಯುತ್ತೆ. ಎಲ್ಲಿಂದ ಹ್ಯಾಕ್ ಆಯಿತು, ಏನು ಎತ್ತ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗತ್ತೆ. ನಿಜವಾಗ್ಲೂ ಡೇಂಜರಸ್ ಇದು. ಇತ್ತೀಚೆಗೆ ಈ ಆನ್ಲೈನ್ ಖದೀಮರ ಹಾವಳಿ, ಸೈಬರ್ ಕ್ರೈಮ್ನ ಹಾವಳಿಗಳು ಹೆಚ್ಚಾಗ್ತಾ ಇದೆ. ಸಾಕಷ್ಟು ಬಾರಿಗೆ ಎಚ್ಚರಿಕೆಯನ್ನು, ಜಾಗರೂಕತೆಯಾಗಿರಿ ಅನ್ನುವಂಥ ಸಂದೇಶವನ್ನು ಸರ್ಕಾರವೇ ನೀಡಿದ್ರು. ಕೆಲವು ಸರ್ಕಾರದ ಪೋರ್ಟಲ್ಗಳನ್ನು ಅಟ್ಯಾಕ್ ಮಾಡ್ತಾರೆ, ಹ್ಯಾಕ್ ಮಾಡ್ತಾರೆ ಅಂತಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಈ ಸೈಬರ್ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಅಂತ. ಕೆಲವರಿಗೆ ದುಡ್ಕೊಂಡು ತಿನ್ನೋ ಕಷ್ಟ ಆಗುತ್ತೆ ಅಂತ ಈ ಥರದ ಕೆಲಸಗಳನ್ನು ಮಾಡ್ತಾರೆ. ಮನೆಗೆ ನುಗ್ಗಿ ಕಳ್ತನ ಮಾಡೋರಿಗಿಂತ ಇತ್ತೀಚೆಗೆ ಈ ಆನ್ಲೈನ್ ಕಳ್ಳರು ಹಾವಳಿನೇ ಜಾಸ್ತಿ ಆಗಿಬಿಟ್ಟಿದೆ. ಅನ್ವನ್ ನಂಬರಿಂದ ಯಾವುದಾದ್ರೂ ಫೋನ್ ಬಂತು ಅಂತಂದರೆ ಪಿಕ್ ಮಾಡೋದಕ್ಕೆ ಜನ ಭಯ ಪಡ್ತಿದ್ದಾರೆ. ಅಂಥದ್ರಲ್ಲಿ ಸರ್ಕಾರಿ ಕಚೇರಿಗಳ ಪೋರ್ಟಲ್ಗಳನ್ನು ಹ್ಯಾಕ್ ಮಾಡ್ತಾರೆ ಅಂತಂದರೆ ಎಷ್ಟು ಮುಂದುವರೆದಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗತ್ತೆ.